ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಜಮೀನಿಗೆ ದಾರಿ ಕೊಡಿಸುವಂತೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯಲ್ಲೆದು ಸುಸ್ತಾದ ರೈತ ಮಾರುತಿ ಪೂಜಾರ್. ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ಸರಹದ್ದಿಗೆ ರೀಸಾ ನಂಬರ್ 326/2ರ ಹೋಗಲು ದಾರಿ ಮಾಡಿಕೊಡುವಂತೆ ತಹಶೀಲ್ದಾರ್ ಕೆ ನಾಗರಾಜ್ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಅರ್ಜಿಯನ್ನು ಕಳುಹಿಸಿ ಕೈ ತೊಳೆದುಕೊಂಡಿದ್ದಾರೆ. ಏನಾದರೂ ಕೇಳಿದರೆ ನಮಗೆ ಬೇರೆ ಕೆಲಸ ಇಲ್ಲವಾ, ಬರೀ ನಿಮ್ಮದೇ ಕೆಲಸ ಮಾಡಬೇಕಾ ಅಂತ ನನಗೆ ಆವಾಜ್ ಹಾಕ್ತಾರೆ ಎಂದು ರೈತ ಮಾರುತಿ ಪೂಜಾರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ತಮ್ಮದೇ ಜಾತಿಯವರಿಗೆ ದಾರಿ ನೀಡ್ತಾರೆ, ಆದರೆ ನಮ್ಮ ಜಮೀನಿಗೆ ಹೋಗಲು ಮಾತ್ರ ದಾರಿ ನೀಡುವುದಿಲ್ಲ. ನಾವು ಹೆಸರು, ಜೋಳ ಮತ್ತು ಕಡಲೆ ಬಿತ್ತನೆ ಮಾಡುತ್ತೇವೆ. ಫಸಲು ಬಂದು ರಾಶಿ ಮಾಡಿದಾಗ ಅದನ್ನು 2-3 ಜಮೀನು ದಾಟಿ ತಲೆ ಮೇಲೆ ಹೊತ್ತುಕೊಂಡು ಹೋಗಬೇಕು. ನ್ಯಾಯ ಕೊಡಿಸಬೇಕಾದ ತಾಲೂಕು ದಂಡಾಧಿಕಾರಿ ನಮಗೆ ಧಮಕಿ ಹಾಕಿ ಕಳಿಸುವುದು ಯಾವ ನ್ಯಾಯ? ನೀವು ಆ ಕುರ್ಚಿಯ ಮೇಲೆ ಕುಳಿತಿದ್ದಕ್ಕಾದರೂ ಒಂದು ಗೌರವ ಬರುವ ರೀತಿ ನಡೆದುಕೊಳ್ಳಬೇಕು ಎಂದು ಮಾರುತಿ ಪೂಜಾರ್ ತಾಲೂಕು ದಂಡಾಧಿಕಾರಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ವಿರುದ್ಧ ಹರಿಹಾಯ್ದರು. ಆದಷ್ಟು ಬೇಗ ನಮಗೆ ದಾರಿ ಸಮಸ್ಯೆ ಬಗೆಹರಿಸಿಕೊಡದಿದ್ದರೆ ನಾನು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಬ್ಬನೇ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ಭೀಮಧ್ವನಿ ನ್ಯೂಸ್ 7.